ಪೂರ್ಣಾವಧಿ ಸಿಎಂ ಆಗಿರಬೇಕು. ಸಿಎಂ ಬದಲಾದರೆ ಸಮಾವೇಶ ಹೋರಾಟಗಳಾಗ್ತವೆ. ನಾವು ಬೇರೆ ಯಾರನ್ನು ನಾಯಕರನ್ನಾಗಿ ಒಪ್ಪೋದಿಲ್ಲ. ಡಿಕೆ ಶಿವಕುಮಾರ್ ಬೇಕಾದ್ರೆ 2028ರ ಬಳಿಕ ಸಿಎಂ ಆಗಲಿ. ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಶಿವರಾಮ್ ಆಗ್ರಹಿಸಿದ್ದಾರೆ. ಜನವರಿ 25ರಂದು ಮೈಸೂರಿನಲ್ಲಿ ಅಹಿಂದ ಸಮಾವೇಶವನ್ನು ಮಾಡಲಾಗುತ್ತೆ. ಅದಕ್ಕೆ ನಾಳೆಯ ಪೂರ್ವಭಾವಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಮೈಸೂರಿನಲ್ಲಿ ನ್ಯೂಸ್ ಫಸ್ಟ್ ಜೊತೆಗೆ ಶಿವರಾಮ್ ಮಾತನಾಡಿದ್ದಾರೆ. ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ ಜೊತೆಗೆ ಶಿವರಾಮ್ ಮಾತನಾಡಿದ್ದಾರೆ. ಏನ್ ಮಾತಾಡಿದರೆ ಕೇಳ್ಕೊಂಬರೋಣ ಬನ್ನಿ. ರಾಜ್ಯದಲ್ಲಿ ಸಿಎಂ ಪಟ್ಟದ ಚರ್ಚೆ ಸಾಕಷ್ಟು ತಾರಕಕ್ಕೆ ಏರ್ತಿದೆ. ಒಂದೆಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತೇಳಿ, ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ. ಈ ಜಟಾಪಟಿಯ ನಡುವೆ ನಾಳೆ ಮೈಸೂರಿನಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಒಂದು ಸಭೆ ನಡೆಯಲಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ಶಿವರಾಮ್ ಅವರು ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಳಿನ ನಿಮ್ಮ ಸಭೆ ಎಲ್ಲಿ, ಯಾವಾಗ, ಏನು ಸರ್? ನಾಳೆ ನಾವು ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸಿದ್ದರಾಮಯ್ಯವ್ರನ್ನ ಬೆಂಬಲಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ವ ಸಿದ್ಧತಾ ಸಭೆಯನ್ನು ನಾಳೆ ಗುರು ರೆಸಿಡೆನ್ಸ್ ಹೋಟ್ಲಲ್ಲಿ ಬೆಳಗ್ಗೆ 11 ಗಂಟೆಗೆ ಕರೆದಿದ್ದೇವೆ. ಈ ಸಮಾವೇಶದ ಮುಖ್ಯ ಉದ್ದೇಶ ಏನಂತಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಬೆಂಬಲಿಸಬೇಕು ಅಹಿಂದ ಸಮುದಾಯಗಳು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅನಿವಾರ್ಯತೆ ಎಷ್ಟಿದೆ ಈ ಸಮಾಜಕ್ಕೆ, ಸೊಸೈಟಿಗೆ ಮತ್ತು ಪಕ್ಷಕ್ಕೆ ಅಂತೇಳಿ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾಳೆ ಯಾರ್ಯಾರು ಇರ್ತಾರೆ ಸರ್ ಸಭೆಯಲ್ಲಿ? ನಾಳೆ ಎಲ್ಲ ಸಾಹಿತಿಗಳು, ಚಿಂತಕರು ಮತ್ತು ಎಲ್ಲ ಸಮುದಾಯಗಳ, ಹಿಂದುಳಿದ ಸಮುದಾಯಗಳು, ದಲಿತ ಸಮುದಾಯದ ಮುಖಂಡರುಗಳು, ಸಂಘ ಸಂಸ್ಥೆ ಮುಖಂಡರುಗಳು ಭಾಗವಹಿಸ್ತಾರೆ. ಸೊ ಪ್ರಮುಖವಾಗಿ ನಾವು ಇನ್ನೂ ಹೆಸರು ನೋಡಲ್ಲ, ನಾಳೆ ಯಾರ್ಯಾರು ಬರ್ತಾರೆ ಅಂತ ನಾವು ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಒಟ್ಟಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅಂತೂ ಭಾಗವಹಿಸ್ತಾರೆ ಮತ್ತು ಸಾಹಿತಿಗಳು, ಚಿಂತಕರುಗಳು ಭಾಗವಹಿಸ್ತಾರೆ. ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆಗಲೇ ಹೇಳ್ದಂಗೆ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಸಿಎಂ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಗೊಂದಲ ಸೃಷ್ಟಿಯಾಗಿದೆ. ಈ ಗೊಂದಲಕ್ಕೆ ಒಂದು ಅಂತಿಮವನ್ನು ಆಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ವರಿಷ್ಠರು. ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ನಾನು, ಈ ಕೂಡಲೇ ನೀವು ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಸಮುದಾಯಗಳು. ಈ ಸಮುದಾಯಗಳಿಗೆ ಘಾಸಿ ಆಗಬಾರ್ದು. ಅವತ್ತಿಂದ ಇವತ್ತುವರೆಗೂ ಕೂಡ ಸುಮಾರು 80% ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬಂದಿದ್ದಾವೆ. ಒಂದು ಸಮುದಾಯದ ಅಸ್ಮಿತೆ, ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಅಸ್ಮಿತೆ. ಸೊ ಅಂಥ ಒಬ್ಬ ನಾಯಕನ ಇವತ್ತು ಸುಮ್ಮನೆ ಚರ್ಚೆ ಮಾಡುವಂಥದ್ದು, ಗೊಂದಲ ಮಾಡುವಂಥದ್ದು ನಡೀತಾ ಇದೆ. ಇದಾಗಬಾರ್ದು. ಆ ಕಾರಣಕ್ಕಾಗಿ ಅವ್ರನ್ನ ಬೆಂಬಲಿಸೋಸ್ಕರ ಅಹಿಂದ ಸಮುದಾಯಗಳು ನಾವು ಜನವರಿ 3ನೇ ವಾರದಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಅವ್ರೇನಾದ್ರು ಬದಲಾವಣೆ ಮಾಡಲಿಕ್ಕೆ ಕೈ ಹಾಕಿದ್ರೆ ಆ ಸಮಾವೇಶ ಏನಾಗ್ತದೆ, ಹೋರಾಟದ ವೇದಿಕೆಯಾಗಿ ಬದಲಾಗ್ತದೆ. ಸೊ ಆ ಕಾರಣಕ್ಕೆ ಅದು ಆಗಬಾರ್ದು. ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ನಂಬಿಕೆ ಇದೆ. ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು. ಈ ಸಮುದಾಯಗಳಿಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಕೊಡೋದು ಬಾಕಿ ಇದೆ. ಶೂನ್ಯ ಸುತ್ಕೋಬಾರ್ದು ನಮ್ಮ ಅಹಿಂದ ಸಮುದಾಯಗಳಿಗೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರನ್ನ ಬೆಂಬಲಿಸಿ ಸಿದ್ದರಾಮಯ್ಯರ ಅನಿವಾರ್ಯತೆಯನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರ ಅಹಿಂದ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ನಾಳೆಯ ರೂಪುರೇಷೆ ಸಭೆ ಹಾಗೂ ಜನವರಿ 3ರಂದು ನಡೆಯುವ ಉದ್ದೇಶ, ಏಕೈಕ ಉದ್ದೇಶ, ಮುಖ್ಯಮಂತ್ರಿಯಾಗಿ 5 ವರ್ಷ ಸಿದ್ದರಾಮಯ್ಯನವರು ಇರಬೇಕು ಅನ್ನೋದು. ಖಂಡಿತ 5 ವರ್ಷಗಳ ಕಾಲ ಏನೀಗ ಬಹುಮತ ಕೊಟ್ಟಿದೆ ಸರ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ ಕೊಟ್ಟಿದೆ. ಅದಕ್ಕೆ ಅಹಿಂದ ಸಮುದಾಯಗಳು ಸುಮಾರು 60% 70% ಮತವನ್ನು ಹಾಕಿದ್ದಾವೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ಆಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಧ್ಯಕ್ಷರಿದ್ದಾರೆ. ಸೊ ಅವರಿಬ್ಬರು ಸೋದರತೆಯಿಂದ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸಣ್ಣ ಪುಟ್ಟ ಮೊನ್ನೆ ಖರ್ಗೆ ಸಾಹೇಬರು ಕೂಡ ಹೇಳಿದ್ದಾರೆ, ಸ್ಥಳೀಯವಾಗಿ ನೀವು ಗೊಂದಲ ಮಾಡ್ಕೊಂಡಿದ್ದೀರಿ ಅಂತ. ಆ ಗೊಂದಲಕ್ಕೆ ಆಸ್ಪದ ಆಗಬಾರ್ದು. ಅದನ್ನೆಲ್ಲ ಒಂದು ಹಂತಕ್ಕೆ ತಗೊಬಂದು ಇದಕ್ಕೆಲ್ಲ ತಿಲಾಂಜಲಿ ಆಡಿ ಮುಂದಿನ 2.5 ವರ್ಷಗಳು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೇಳಿ ಘೋಷಣೆ ಮಾಡಬೇಕು. ಅವ್ರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಒಂದು ವೇಳೆ ಸರ್ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಶಾಸಕರು ಬ್ಯಾಟಿಂಗ್ ಬೀಸಿದ್ರು, ಅದೇ ರೀತಿ ಮುಂದುವರೆದ್ರೆ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಟ್ಕೊಟ್ರೆ ನಿಮ್ಮ ನಿಲುವೇನಿರ್ತದೆ ಸರ್ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ? ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಭಾಳ ಪ್ರಮುಖವಾಗಿ ಹೈಕಮಾಂಡ್ ಲೆವೆಲಲ್ಲಿ ಯಾರೋ ಶಾಸಕರು 3 ಜನ 4 ಜನ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ಲ. ಹೈಕಮಾಂಡ್ ಅದಕ್ಕೆ ತನ್ನದೇ ಆದಂಥ ಸೋರ್ಸ್ಗಳನ್ನ, ವರದಿಯನ್ನು ತರಿಸ್ಕೊತದೆ. ಯಾಕೆಂದರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು 5 ವರ್ಷಕ್ಕೆ ಆಯ್ಕೆ ಆಗಿರುವಂಥದ್ದು. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇದೆ. ಅದು ನಾವು ಡಿನೇ ಮಾಡ್ತಾ ಇಲ್ಲ. ಆದರೆ 2028ರವರೆಗೆ ಇವ್ರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು, ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಅಹಿಂದ ಸಮುದಾಯಗಳ ಆಶಯ. ಆ ಆಶಯಕ್ಕೆ ಏನಾದರೂ ಹೊಡೆತ ಬಿದ್ದರೆ ಇದು ದೊಡ್ಡ ಮಟ್ಟದ ಹೋರಾಟ ಆಗಿ ರೂಪಾಂತರ ಪಡೀತದೆ. ಆಗೇನಾಗ್ತದೆ, ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗ್ತದೆ. ಸೊ ಆ ಕಾರಣಕ್ಕೆ ಅದಕ್ಕೆ ಅವಕಾಶ ಆಗಬಾರ್ದು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಅವಧಿಗೆ ಪೂರ್ಣವಾಗಿ ಅವರೇ ಇರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅಂದರೆ ಹಿಂದುಳಿದ ಮುಖಂಡರಾಗಿ ಅಥವಾ ಅಧ್ಯಕ್ಷರಾಗಿ ನೀವು ಡಿ.ಕೆ. ಸಿಎಂ ಆಗೋದನ್ನು ಒಪ್ಪೋದಿಲ್ಲ?
ಡಿ ಕೆ ಸಿ ಎಂ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ವಿರೋಧನೂ ಇಲ್ಲ ನಮಗೆ. ಡಿ ಕೆ ಶಿವಕುಮಾರ್ಗೆ ಎಲ್ಲ ಅರ್ಹತೆ ಇದೆ ಮುಖ್ಯಮಂತ್ರಿ ಆಗೋಕ್ಕೆ. 2028 ಚುನಾವಣೆಯಲ್ಲಿ ಆಗಲಿ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡಲ್ಲ ಬೇಡ ಅಂತೇಳಿ ಈಗ ಬಹುಮತ ಕೊಟ್ಟಿರೋದು ಸಿದ್ದರಾಮಯ್ಯನವ್ರಿಗೆ 5 ವರ್ಷಕ್ಕೆ. ಸೊ ಈಗ ಅವಧಿ ಪೂರ್ಣಗೊಳಿಸಿದ ನಂತರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಮಾಡಲಿ. ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಕಾರಣದಿಂದ ವಿರೋಧ ಇಲ್ಲ, ಅವ್ರ ವಿರುದ್ಧನೂ ನಾವು ಮಾಡ್ತಾ ಇಲ್ಲ. ನಮ್ಮ ಆಶೆ ಏನು ಅಂತಂದರೆ ನಾವು ಬಹುಮತ ಕೊಟ್ಟಿದ್ದೀವಿ, ಅವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ ಕೊಟ್ಟಿದ್ದೀವಿ ಹೈಂದ ಸಮುದಾಯ. ಆ ಕಾರಣಕ್ಕಾಗಿ ಪೂರ್ಣಾವಧಿಗೆ ಅವ್ರು ಇರಬೇಕು ಅನ್ನೋದು ನಮ್ಮ ಬೇಡಿಕೆ. ಇದೇ ಅವಧಿಯಲ್ಲಿ ಆಗ್ಬಿಟ್ರೆ ಆಗ ಸರ್ ಅದೇ ನಾನು ಹೇಳಿದ್ನಲ್ಲ, ಅದರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ಲೂಬಾರ್ದು. ಆ ಥರ ಆಯಿತು ಅಂತಂದರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತದೆ. ನಿಮ್ಮ ನಿಲುವೇನಿರುತ್ತೆ ಸರ್ ಹಿಂದುಳಿದ ಆಯೋಗ? ನಮ್ಮ ನಿಲುವು ಏನು ಅಂತಂದರೆ ಈಗ ಇಂದ ಸಮಾವೇಶಗಳನ್ನ ಮಾಡ್ತಾ ಇದ್ದೀವಿ. ಆ ಸಮಾವೇಶಗಳು ಹೋರಾಟದ ವೇದಿಕೆಯಾಗಿ ಪರಿವರ್ತನೆ ಆಗ್ತದೆ. ಸಿದ್ದರಾಮಯ್ಯವರು ಇರಬೇಕು 5 ವರ್ಷ ಅನ್ನೋದು ನಮ್ಮ ಆಶಯ. ಈಗ ನಾಳಿನ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲೂ ಕೂಡ ಇದೇ ಚರ್ಚೆ ಆಗುತ್ತೆ. ಖಂಡಿತ ಇದೇ ಅಜೆಂಡಾ ಇಟ್ಕೊಂಡಿದ್ದೀವಿ, ಇದೇ ಚರ್ಚೆ ಮಾಡ್ತೀವಿ. ನಾಳೆ ಇದಕ್ಕೊಂದು ಅಂತಿಮವಾದಂಥ ರೂಪುರೇಷವನ್ನು ಸಿದ್ಧಪಡಿಸ್ತೀವಿ. ಆ ಸಮಾವೇಶಕ್ಕೆ ಸರ್ ಸಮಾವೇಶ ಯಾವಾಗ ನಡೀಬೋದು, ಎಷ್ಟು ಜನ ಸೇರಿಸ್ತೀರಿ ಅನ್ನೋ ವಿಶ್ವಾಸ ಇದೆ? ಒಂದು 15ರಿಂದ 20,000 ಜನ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ಮಾಡ್ತಾ ಇರುವಂಥದ್ದು. ಒಂದು 2-3 ಜಾಗಗಳನ್ನ ಗೊತ್ತು ಮಾಡ್ಕೊಂಡಿದ್ದೀವಿ. ನಾಳೆ ಜಾಗ ಯಾವುದು ಅಂತ ಫೈನಲ್ ಆಗುತ್ತೆ. ಮೈಸೂರಿನಲ್ಲಿ ಸಮಾವೇಶ ಮಾಡ್ತೀವಿ ಜನವರಿ 3ನೇ ವಾರದಲ್ಲಿ, ಮೋಸ್ಟ್ಲಿ 25ನೇ ತಾರೀಕು ಜನವರಿ ಅಂತ ಅನಿಸ್ತದೆ. ಸೊ ಅದು ಜಾಗ ಯಾವುದು ಅಂತೇಳಿ ನಾಳೆ ಅದು ಅಂತಿಮ ಒಂದು ಹಂತಕ್ಕೆ ನಾವು ನಿರ್ಣಯ ತಗೋತೀವಿ. ಕೇವಲ ಮೈಸೂರಿಗೆ ಮಾತ್ರ ಸೀಮಿತ ಆಗಿರುತ್ತೆ? ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ನಾವು ಮಾಡ್ತಾ ಇರುವಂಥದ್ದು. ಅಂದರೆ ಅಕ್ಕಪಕ್ಕ ಜಿಲ್ಲೆನೂ ಬರ್ತಾರೆ, ಅಂದರೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತಿದೆ. ಇದು ಮೈಸೂರಿನಲ್ಲಿ ಪ್ರಾರಂಭ ಆಗ್ತದೆ ಐದನೇ ಸಮಾವೇಶ, ಅದು ಬೇರೆ ಬೇರೆ ಜಿಲ್ಲೆಗಳು ಕೂಡ ಮಾಡಬೇಕು ಅಂತಿದ್ದೀವಿ ನಾವು. ಸೊ ನೋಡೋಣ, ಇದರ ಮುಂದಿನ ನಿಲುವನ್ನು ನೋಡಿಕೊಂಡು ಅದನ್ನು ನಾವು ತೀರ್ಮಾನ ಮಾಡ್ತೇವೆ. ರೈಟ್ ಸರ್, ಥ್ಯಾಂಕ್ ಯು. ಇದಿಷ್ಟು ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ಶಿವರಾಮ್ ಅವರ ಮಾತು. ಸದ್ಯಕ್ಕೆ ಈ ಅವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ಒಂದು ವೇಳೆ ಬದಲಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಸಮಾವೇಶಗಳು ಹೋರಾಟದ ರೂಪುರೇಷೆಗಳನ್ನು ಪಡ್ಕೊಳ್ತವೆ, ಬೇರೆ ಹಂತಕ್ಕೆ ತಲುಪುತ್ತೆ ಅನ್ನೋ ಎಚ್ಚರಿಕೆ ನೀಡೋದ್ರ ಜೊತೆಗೆ ಜನವರಿ ತಿಂಗಳ 25ನೇ ತಾರೀಕು ಮೈಸೂರಿನಲ್ಲಿಯೇ ಒಂದು ಅಹಿಂದ ಸಮಾವೇಶವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.